ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ವಿಜಯಪುರದ ಎಐಸಿಸಿ ಮಾನವ ಹಕ್ಕುಗಳ ಭವನಕ್ಕೆ ಆಗಮಿಸಿದ ಎಐಸಿಸಿ ಮಾನವ ಹಕ್ಕುಗಳ ರಾಜ್ಯಾಧ್ಯಕ್ಷ ಚಂದ್ರಕಾಂತ್ ನಾಯ್ಕ್ ಅವರು ಭೇಟಿ ನೀಡಿ ಸನ್ಮಾನಿಸಿದರು. ಕಾರ್ಯಕ್ರಮವು ಗೌರವಾನ್ವಿತ ಅತಿಥಿಗಳಿಗೆ ಆತ್ಮೀಯ ಸ್ವಾಗತ ಮತ್ತು ವಿಸ್ತೃತ ವ್ಯವಸ್ಥೆಗಳಿಂದ ಗುರುತಿಸಲ್ಪಟ್ಟಿತ್ತು. ಸಮಾರಂಭದಲ್ಲಿ ವಿಜಯಪುರ, ಕಲಬುರಗಿ, ಬೆಳಗಾವಿ ಮತ್ತು ಬಾಗಲಕೋಟೆಯ ಪ್ರಭಾರಿ ಅಧ್ಯಕ್ಷರಾಗಿರುವ ಶಬೀರ್ ಅಹಮದ್ ಡಾಲಾಯ್ತ್ ಅವರು ಮಾನವ ಹಕ್ಕುಗಳಿಗಾಗಿ ಚಂದ್ರಕಾಂತ್ ನಾಯ್ಕ್ ಅವರ ನಿರಂತರ ಬದ್ಧತೆಗೆ ಹೃತ್ಪೂರ್ವಕ ಶ್ಲಾಘನೆಯನ್ನು ವ್ಯಕ್ತಪಡಿಸಿದರು. ಈ ಅಭಿನಂದನೆಯು ಶ್ರೀ ನಾಯ್ಕ್ ಅವರ ವೈಯಕ್ತಿಕ ಪ್ರಯತ್ನಗಳಿಗೆ ಮನ್ನಣೆ ಮಾತ್ರವಲ್ಲದೆ ಇಡೀ ತಂಡವು ಕೈಗೊಂಡ ಸಹಕಾರಿ ಕಾರ್ಯಗಳ ಸಂಭ್ರಮಾಚರಣೆಯಾಗಿದೆ. ವಿಜಯಪುರದ ಎಐಸಿಸಿ ಮಾನವ ಹಕ್ಕುಗಳ ಭವನವು ಮಾನವ ಹಕ್ಕುಗಳ ತಂಡದ ಪ್ರಮುಖ ಸದಸ್ಯರನ್ನವರ ಮಹತ್ವದ ಕೊಡುಗೆಗಳಾಗಿ ಗುರುತಿಸಿದಾಗ ಶ್ಲಾಘನೆಯೊಂದಿಗೆ ಪ್ರತಿಧ್ವನಿಸಿತು. ಇನ್ನು ಸೈಫನ್ ಮುಲುಕ್ ಡಾಂಗೆ, ಮೊಹಮ್ಮದ್ ಗೌಸ್ ಅಗರ್ಗೇಡ್, ಖವಾಜಾ ಮಮದಾಪುರ್, ರಶೀದ್ ಅಹಮದ್ ಸಿಂದಗಿಕರ್ ಮತ್ತು ಹಮೀದ್ ಇನಾಮದಾರ್ ಇಂಜಿನಿಯರ್ ಅವರು ಕ್ರಮವಾಗಿ ಜಿಲ್ಲಾ ಕಾರ್ಯದರ್ಶಿಗಳು ಮತ್ತು ಜಿಲ್ಲಾ ಖಜಾಂಚಿಯಾಗಿ ತಮ್ಮ ಸಮರ್ಪಿತ ಪಾತ್ರಕ್ಕಾಗಿ ಗುರುತಿಸಲ್ಪಟ್ಟರು. ಅಲ್ಲದೆ ನಗರ ಸಹ ಕಾರ್ಯದರ್ಶಿ ಮೊಹಮ್ಮದ್ ಹನೀಫ್ ಕಲಾದಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶ್ಫಾಕ್ ಜಾಗೀರ್ದಾರ್, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ನಬೀಸಾಬ್ ಮುಲ್ಲಾ, ವಿಜಯ್ ಜಾಧವ್, ಬ್ಲಾಕ್ ಅಧ್ಯಕ್ಷ ದಾನಪ್ಪ ಹಸೂರ್ಗುಂಡ್ ನಾಗ್ಟಾನ್ ಬ್ಲಾಕ್ ಉಪಾಧ್ಯಕ್ಷರಾದ ಬಿರಾದರ್, ಜಿಲ್ಲಾ ಕಾರ್ಯದರ್ಶಿ ಅಧ್ಯಕ್ಷ ದಾದಾ ಪೀರ್, ತಿಕೋಟ ಬ್ಲಾಕ್ ಉಪಾಧ್ಯಕ್ಷ ಅಧ್ಯಕ್ಷರು ಮತ್ತು ಚೆನ್ನೇಗೌಡ ಜಿಲ್ಲಾ ಕಾರ್ಯಕಾರಿ ಸದಸ್ಯರು ದತ್ತಾ ಹೊಣೆಕಲ್ಸೆ ಅವರನ್ನು ಸನ್ಮಾನಿಸಿ ಮಾನವ ಹಕ್ಕುಗಳ ವಿಚಾರದಲ್ಲಿ ಅವರು ನೀಡಿದ ಅಮೂಲ್ಯ ಕೊಡುಗೆಗಾಗಿ ಶ್ಲಾಘಿಸಿದರು. ಈ ಇವೆಂಟ್ ಕೇವಲ ಅಭಿನಂದನೆಗಳಿಗೆ ಮಾತ್ರವಲ್ಲದೆ ಪ್ರದೇಶದಲ್ಲಿ ಮಾನವ ಹಕ್ಕುಗಳನ್ನು ಮತ್ತಷ್ಟು ಉತ್ತೇಜಿಸಲು ಮತ್ತು ರಕ್ಷಣೆ ಮಾಡಲು ವಿಚಾರಗಳು ಮತ್ತು ಕಾರ್ಯತಂತ್ರಗಳನ್ನು ವಿನಿಮಯವಾಗಿ ಮಾಡಿಕೊಳ್ಳಲು ವೇದಿಕೆಯಾಗಿ ಕಾರ್ಯವನ್ನು ನಿರ್ವಹಿಸಿತು. ಶ್ರೀಯುತ ಚಂದ್ರಕಾಂತ್ ನಾಯ್ಕ್ ಅವರು ಪ್ರತಿಕ್ರಿಯೆಯಾಗಿ ಆತ್ಮೀಯ ಸ್ವಾಗತಕ್ಕಾಗಿ ಕೃತಜ್ಞತೆಗಳನ್ನು ಕೂಡ ವ್ಯಕ್ತಪಡಿಸಿದರು ಮತ್ತು ವಿಜಯಪುರದಲ್ಲಿ ಇಡೀ ಮಾನವ ಹಕ್ಕುಗಳ ತಂಡದ ಸಮರ್ಪಿತ ಪ್ರಯತ್ನವನ್ನು ಶ್ಲಾಘನೆ ಮಾಡಿದರು. ಸೌಹಾರ್ದತೆ ಮತ್ತು ರಾಜ್ಯದಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಿಸುವ ಮತ್ತು ಉತ್ತೇಜಿಸುವ ಉದಾತ್ತ ಕಾರಣಕ್ಕೆ ನವೀಕೃತ ಬದ್ಧತೆಯೊಂದಿಗೆ ಪ್ರಕ್ರಿಯೆಗಳು ಮುಕ್ತಾಯಗೊಂಡವು. ಪ್ರಸ್ತುತ ಎಲ್ಲರಲ್ಲಿ ಏಕತೆ ಮತ್ತು ಉದ್ದೇಶಿತ ಪ್ರಜ್ಞೆಯನ್ನು ಬೆಳೆಸಿದವು. ನಾನು ವಿಶ್ವಾಸ ಕೊಡ್ತೀನಿ, ಶಬೀರ್ ಅಹಮದ್ ಅಧ್ಯಕ್ಷರ ಒಂದು ಒಪ್ಪಿಗೆ ಮೇರೆಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳ ಒಪ್ಪಿಗೆ ಮೇರೆಗೆ ನಿಮ್ಮ ಆಸೆಯಂತೆ ನಾವು ಇಡೀ ಜಿಲ್ಲೆ ಅವರು ಕೊಟ್ಟಿದ್ದ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿ ಈ ಹ್ಯೂಮನ್ ರೈಟ್ಸ್ ಅಂತಕ್ಕಂಥದ್ದು ಏನದ ಎಐಸಿಸಿ ನಾವು ಉನ್ನತ ಮಟ್ಟ ಎತ್ತರ ಮಟ್ಟಕ್ಕೆ ಒಯ್ತೇವೆ ಅಂತಕ್ಕಂಥ ಮಾತನ್ನ ನಾವು ಚಂದ್ರಕಾಂತ್ ಅಧ್ಯಕ್ಷರಿಗೆ ಆದ್ರೆ ನೀವು ಹೇಳಂಗ ನಾವು ಎಲ್ಲರೂ ಪಾಪ ಅವರು ಬಹಳ ಸರಳ ಜೀವಿ, ಸಜ್ಜನರು ನೋಡಿದ್ರೆ ಅನಿಸ್ತದೆ ಅವರಲ್ಲಿ ಬಹಳ ಒಂದು ಮಾತ್ರ ಹೇಳ್ತೀನಿ, ಅವ್ರಿಗೆ ಸರಳ ಸಜ್ಜನಿಕೆ ಮಾಡಿರ್ತಕ್ಕಂಥ ಗುಣಗಳು ಅವರು. ಅದಕ್ಕೆ ಅವರಿಗೆ ಹೆಸರಾಗಿ ಇಟ್ಬಿಟ್ಟ, ಹೆಸರಾಗೈತಿ, ಮತ್ತೇನು ಮಾತಾಡಕ್ಕೆ ಅವಕಾಶ ಇಲ್ಲ. ಅವ್ರು ನೋಡಿದ್ರೆ ಎಲ್ಲಾ ಜನ ಒಳಗಾಗಿ ಬಿಡ್ತಾರೆ. ಮತ್ತು ಅಷ್ಟೇ ಒಳ್ಳೆ ಮೃದು ಸ್ವಭಾವದ ಅವರು. ನಮ್ಮ ರಾಜ್ಯದಲ್ಲಿ ಬಹುತೇಕ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಹೋಗ್ಲಿ ಅಂತ ನಾವು ಆಸೆ ಮಾಡ್ತಾ, ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇನ್ನೂ ಹೆಚ್ಚು ಸಂಘಟನೆ ಬೆಳೆಸ್ತಾರೆ, ಸಹಕಾರ ಮಾಡ್ತಾರೆ ಅಂತ ಮಾತನ್ನು ಹೇಳ್ತಾ ನಾ ಎಲ್ಲರನ್ನು ಅವರನ್ನು ಮತ್ತೊಮ್ಮೆ ಬಂದು ನಮ್ಮ ಸನ್ಮಾನ ಸ್ವೀಕರಿಸೋದಕ್ಕಾಗಿ ನಾವು ಎಲ್ಲರ ಪರವಾಗಿ ಈ ಹ್ಯೂಮನ್ ರೈಟ್ಸ್ ಪರವಾಗಿ ತುಂಬ ಹೃದಯದ ಸ್ವಾಗತ ಮತ್ತು ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಾನು ಈ ಸಂದರ್ಭದಲ್ಲಿ ಅವರನ್ನ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಅದ್ರ ಜೊತೆ ಶಬೀರ್ ಅಹಮದ್ ಡಾಲಾಯ್ತ್ ಸಾಹೇಬರು ನಾನು ಭಾಳ ಸಲ ನೋಡಿದಾಗ ಒಂದು 5 ಮಿನಿಟ್ ಬಂದೆ ಅಂತ ನಾವ್ ಎಲ್ಲಿ ಹೋಗ್ತಾರ ನಾವ್ ಅಂತೀವಿ. ಅದು ಯಾವ ಕೆಲಸ ಬಗೆಹರಿಸಿ ಬಂದಿರ್ತಾರ, ಯಾವ ಇವು ಗಂಡ ಹೆಣ್ಣು ಜಗಳಗಳು ಇವೆಲ್ಲ ಮಾಡ್ತಿರ್ತಾರ. ಪಾಪ ಅವ್ರೆಲ್ಲರ ಅದು ಬಹಳ ಕಷ್ಟದ ಕೆಲಸ. ನೀವು ಯಾವ ಜಗಳ ಬಿಡಿಸ್ಬೋದು, ನೀವು ಗಂಡ ಜಗಳ ಬಿಡಿಸೋದು ಬಹಳ ಕಷ್ಟ ಅದ್ರಿ. ನೀವು ನೋಡಿರ್ಬೇಕಾರ ಒಂದ್ ಕಡೆ ಹೇಳ್ತಾರ ಕನ್ನಡದ ಗಾದೆ ಮಾಡ್ತಾರೆ, ಎತ್ತೇರಿಗೆ ಕ್ವಾಣಿಕೆರಿಗೆ ಅಂತ. ಅವೆಲ್ಲ ಹಂಗೆ ಇರ್ತದ. ಆದ್ರೆ ಒಂದು ಮನವೊಲಿಸಿ ಮಾಡಿ ನಮಗ್ ಬಹಳಷ್ಟು ಮಾಡಿದ್ದಾರೆ. ಪಾಪ ಅವ್ರು ದೇವ್ರ ನಾವು ಸ್ವಲ್ಪ ಅವ್ರ ಶಕ್ತಿ ಕೊಡ್ಲಿ, ಅವ್ರು ಬಗೆಹರಿಸ್ಲಿ, ಮತ್ತೆ ಇನ್ನೂ ಹೆಚ್ಚಿನ ಹುದ್ದೆಗೆ ಅವರು ಹೋಗ್ಲಿ ನಾವೆಲ್ಲ ಆಸೆ ಮಾಡ್ತೇವೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸಿ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೇವೆ. ಇದನ್ನೆಲ್ಲ ಪದಾಧಿಕಾರಿಗಳು ನಾವೆಲ್ಲ ಪಿಲ್ಲರ್ಸ್, ಬರೀ ಬಿಲ್ಡಿಂಗ್ ಪಿಲ್ಲರ್ಸ್ ಬೇಕು. ನೀವೆಲ್ಲ ಬಹಳ ಹುರ್ಬದಿ, ನಿಮಗೆ ಆಕ್ಚುಲಿ ಕಡಿಮೆ ಹೇಳೋದಾಗ ಬಂದಿರ್ತೀರಿ, ಬಂದು ಎಲ್ಲ ಹೆಗಲಿ ಕೆಲಸ ಮಾಡ್ತೀರಿ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ನಿಮಗೂ ಒಂದು ದೇವರ ಒಳ್ಳೆ ಮಟ್ಟಕ್ಕೆ ಒಯ್ಲಿ ಮತ್ತು ಒಳ್ಳೆಯದನ್ನು ಮಾಡಲಿ, ನಿಮ್ಗೆಲ್ಲ ಆರೋಗ್ಯ ಆಯುಷ್ಯ ಎಲ್ಲ ಕೂಡ ಕಾಪಾಡಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಧನ್ಯವಾದ ಅರ್ಪಿಸುತ್ತಾ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ಹಾಂ ಸರ್. ಈ ಶುಭ ದಿನದ ಶುಭ ಗಳಿಗೆಯಲ್ಲಿ ರಾಜ್ಯಾಧ್ಯಕ್ಷರು ಅವರು ಬಹುತೇಕ ನನಗನ್ಸೋ ಮಟ್ಟಿಗೆ ರಾಜ್ಯವನ್ನು ಕಟ್ತಾ ಇದ್ದಾರೆ ಅಂದ್ರೆ
ಅದು ಸರಳ ಮಾತಲ್ಲ. ನಾವು ತಾಲೂಕು ಪದಾಧಿಕಾರಿ ಬೆಳೆ ಮಾಡೋದೇ ನಮ್ಮ ಕೆಲಸ ಆಗಿತ್ತು. ಆದ್ರೆ ರಾಜ್ಯದ ತುಂಬೆಲ್ಲ ಅಡ್ಡಾಡಿ ಎಲ್ಲರನ್ನ ಅವ್ರದ್ದು ಎಂತ ಕೆಲಸ ಅಂದ್ರೆ ಒಂದ್ ಸಣ್ಣ ಮಗು ಊಟ ಬಲ್ಲದಿತ್ತಂದ್ರ ಅದಕ್ಕೆ ಎಷ್ಟು ರಮಿಸ್ಬೇಕಾಗ್ತದೆ ನೋಡ್ರಿ ನೀವು. ಅದಕ್ಕೆ ಚಂದ್ರನ ತೋರಿಸ್ಬೇಕು, ಸೂರ್ಯನ ತೋರಿಸ್ಬೇಕು, ಹುಲಿ ಕರಡಿ ಎಲ್ಲ ತೋರಿಸಿದ ನಂತರ ಅವಾಗ ಏನಾದ್ರು ಉಳಿ ಪ್ರಯತ್ನ ಮಾಡ್ತದೆ. ಹಂಗೆ ರಾಜ್ಯವನ್ನ ಸುತ್ತಿ ಎಲ್ಲರನ್ನ ಮನವೊಲಿಸಿ ರಾಜ್ಯದ ಎಲ್ಲರಿಗೂ ಪದಾಧಿಕಾರಿ ಅಧ್ಯಕ್ಷರನ್ನ ಮಾಡಿ ಅವರು ಬಹುತೇಕ ಅನ್ನಿಸೋ ಮಟ್ಟಿಗೆ 99.9 ಯಶಸ್ವಿಗೊಂಡಾರ ಅಧ್ಯಕ್ಷ. ಅವರಲ್ಲಿ ಅವ್ರ ಹೆಸರಿನಲ್ಲಿ ಒಂದು ಬಹಳ ಅದ್ಭುತವಾಗಿರ್ತಕ್ಕಂತ ಒಂದು ಶಬ್ದ ಚಂದ್ರಕಾಂತ್. ನೋಡ್ರಿ, ಚಂದ್ರ ಅಂದ್ರೆ ಚಂದ್ರ, ಕಾಂತ್ ಅಂದ್ರೆ ಹೊಳೆಯುವುದು. ಅವರು ರಾಜ್ಯಕ್ಕೆ ಹೊಳಪೋಗಿರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥ ಮಾತನ್ನ ಹೇಳಿ ಅವ್ರು ನಮ್ಮೆಲ್ಲರನ್ನ ಎಲ್ಲರಿಗಿಂತ ಹೆಚ್ಚು ನಮ್ಮ ಶಬೀರಮ್ಮ ಡಾಲಾಯ್ ಸಾಹೇಬರಿಗೆ ಹುರಿದುಂಬಿಸಿ ಅವರ ಒಂದು ಪದಾಧಿಕಾರಿ ಮಾಡಿ 4 ಜಿಲ್ಲೆ ಜವಾಬ್ದಾರಿ ಕೊಟ್ಟು ಅವ್ರನ್ನ ಕೆಲಸ ಮಾಡಕ್ ಹಚ್ಚಾರಪ್ಪ ಅಂದ್ರೆ ಇದು ದೊಡ್ಡ ನಮ್ಮೆಲ್ಲ ಅವ್ರ ಸೌಭಾಗ್ಯ, ನಿಮ್ಮೆಲ್ಲ ಸೌಭಾಗ್ಯ. ನಾನೊಂದು ವಿಶ್ವಾಸ ಕೊಡ್ತೀನಿ ಶಬೀರಮ್ಮ ಅಧ್ಯಕ್ಷ ಒಂದು ಒಪ್ಪಿಗೆ ಮೇರೆಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳ ಒಪ್ಪಿಗೆ ಮೇರೆಗೆ ನಿಮ್ಮ ಆಸೆಯಂತೆ ನಾವು ಇಡೀ ಜಿಲ್ಲೆ ಅವ್ರು ಕೊಟ್ಟಿದ್ದ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿ ಈ ಹ್ಯೂಮನ್ ರೈಟ್ಸ್ ಅಂತಕ್ಕಂಥದ್ದು ಏನದ AICC ನಾವು ಉನ್ನತ ಮಟ್ಟ ಎತ್ತರ ಮಟ್ಟಕ್ಕೆ ಒಯ್ತೇವೆ ಅಂತಕ್ಕಂಥ ಮಾತನ್ನ ನಾವು ಅವರಿಗೆ ಚಂದ್ರಕಾಂತ್ ಅಧ್ಯಕ್ಷರಿಗೆ. ಆದ್ರೆ ನೀವು ಹೇಳಂಗ ನಾವು ಎಲ್ಲರೂ ಪಾಪ ಅವರು ಬಹಳ ಸರಳ ಜೀವಿ, ಸಜ್ಜನರು ನೋಡಿದ್ರೆ ಅನಿಸ್ತದೆ ಅವರಲ್ಲಿ ಬಹಳ ಒಂದು ಮಾತ್ರ ಹೇಳ್ತೀನಿ ಅವ್ರಿಗೆ, ಸರಳ ಸಜ್ಜನಿಕೆ ಮಾಡಿರ್ತಕ್ಕಂಥ ಗುಣವುಳ್ಳವರು. ಅದಕ್ಕೆ ಅವರಿಗೆ ಹೆಸರಾಗಿ ಇಟ್ಬಿಟ್ಟ. ಹೆಸರಾಗಿ ಐತಿ, ಮತ್ತೇನು ಮಾತಾಡಕ್ಕೆ ಅವಕಾಶ ಇಲ್ಲ. ಅವ್ರು ನೋಡಿದ್ರೆ ಎಲ್ಲ ಜನ ಒಳಗಾಗಿ ಬಿಡ್ತಾರ. ಮತ್ತು ಅಷ್ಟೇ ಒಳ್ಳೆ ಮೃದು ಸ್ವಭಾವದ ಅವರು. ನಮ್ಮ ರಾಜ್ಯದಲ್ಲಿ ಬಹುತೇಕ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಹೋಗ್ಲಿ ಅಂತ ನಾವು ಆಸೆ ಮಾಡ್ತಾ, ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇನ್ನೂ ಹೆಚ್ಚು ಸಂಘಟನೆ ಬೆಳೆಸ್ತಾರೆ, ಸಹಕಾರ ಮಾಡ್ತಾರೆ ಅಂತ ಮಾತನ್ನು ಹೇಳ್ತಾ ನಾ ಎಲ್ಲರನ್ನು ಅವರನ್ನು ಮತ್ತೊಮ್ಮೆ ಈ ಬಂದು ನಮ್ಮ ಸನ್ಮಾನ ಸ್ವೀಕರಿಸೋದಕ್ಕಾಗಿ ನಾವು ಎಲ್ಲರ ಪರವಾಗಿ ಈ ಹ್ಯೂಮನ್ ರೈಟ್ಸ್ ಪರವಾಗಿ ತುಂಬ ಹೃದಯದ ಸ್ವಾಗತ ಮತ್ತು ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಾನು ಈ ಸಂದರ್ಭದಲ್ಲಿ ಅವರನ್ನ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಅದ್ರ ಜೊತೆ ಶಬೀರಮ್ಮ ಡಾಲಾಯ್ ಸಾಹೇಬ್ ನಾನು ಭಾಳ ಸಲ ನೋಡಿದಾಗ ಒಂದು 5 ಮಿನಿಟ್ ಬಂದೆ ಅಂತ ನಾವ್ ಎಲ್ಲಿ ಹೋಗ್ತಾರ ನಾವ್ ಅಂತೀವಿ. ಅದು ಯಾವ ಕೆಲಸ ಬಗೆಹರಿಸಿ ಬಂದಿರ್ತಾರ, ಯಾವ ಇವು ಗಂಡ ಹೆಣ್ಣು ಜಗಳಗಳು ಇವೆಲ್ಲ ಮಾಡ್ತಿರ್ತಾರ ಪಾಪ. ಅವ್ರೆಲ್ಲರ ಅದು ಬಹಳ ಕಷ್ಟದ ಕೆಲಸ. ನೀವು ಯಾವ ಜಗಳ ಬಿಡಿಸ್ಬೋದು, ನೀವು ಗಂಡ ಹೆಣ್ಣು ಜಗಳ ಬಿಡಿಸೋದು ಬಹಳ ಕಷ್ಟ ಅದ್ರಿ. ನೀವು ನೋಡಿರ್ಬೇಕಾರ ಒಂದ್ ಕಡೆ ಹೇಳ್ತಾರ ಕನ್ನಡದ ಗಾದೆ ಮಾಡ್ತಾರೆ, ಏತ್ತೆರಿಗೆ ಕೋಣಿ ಕೆರಿಗೆ ಅಂತ. ಅವೆಲ್ಲ ಹಂಗೆ ಇರ್ತದ. ಆದ್ರೆ ಒಂದು ಮನವೊಲಿಸಿ ಮಾಡಿ ನಮ್ಮನ್ನು ಬಹಳಷ್ಟು ಮಾಡಿದ್ದಾರೆ ಪಾಪ. ಅವ್ರು ದೇವ್ರ ನಾವು ಸ್ವಲ್ಪ ಅವ್ರ ಶಕ್ತಿ ಕೊಡ್ಲಿ, ಅವ್ರು ಬಗೆಹರಿಸ್ಲಿ, ಮತ್ತೆ ಇನ್ನೂ ಹೆಚ್ಚಿನ ಹುದ್ದೆಗೆ ಅವ್ರು ಹೋಗ್ಲಿ ನಾವೆಲ್ಲ ಆಸೆ ಮಾಡ್ತೇವೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಅರ್ಪಿಸಿ ಸ್ವಾಗತ ಸುಸ್ವಾಗತ ಮಾಡ್ತಾ ಇದ್ದೇವೆ. ಇದನ್ನೆಲ್ಲ ಪದಾಧಿಕಾರಿಗಳು ನಾವೆಲ್ಲ ಪಿಲ್ಲರ್ಸ್, ಬರೀ ಬಿಲ್ಡಿಂಗ್ ಪಿಲ್ಲರ್ಸ್ ಬೇಕು. ನೀವೆಲ್ಲ ಬಹಳ ಹುಡುಗದಿ, ನಿಮಗೆ ಆಕ್ಚುಲಿ ಕಡಿಮೆ ಹೇಳೋದಾಗ ಬಂದಿರ್ತೀರಿ, ಬಂದು ಎಲ್ಲ ಹೆಗಲಿ ಕೆಲಸ ಮಾಡ್ತೀರಿ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ನಿಮಗೂ ಒಂದು ದೇವರ ಒಳ್ಳೆ ಮಟ್ಟಕ್ಕೆ ಒಯ್ಲಿ ಮತ್ತು ಒಳ್ಳೆಯದನ್ನು ಮಾಡಲಿ, ನಿಮ್ಗೆಲ್ಲ ಆರೋಗ್ಯ ಆಯುಷ್ಯ ಎಲ್ಲ ಕೂಡ ಕಾಪಾಡಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಧನ್ಯವಾದ ಅರ್ಪಿಸುತ್ತಾ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ಬರ್ರಿ ಅಧ್ಯಕ್ಷರ, ಬರ್ರಿ. ಚಂದ್ರಕಾಂತ್ ನಾಯ್ಕ್ ಸರ್ ಅವರಿಗೆ, ಚಂದ್ರಕಾಂತ್ ನಾಯ್ಕ್ ಸರ್ ಅವರಿಗೆ, ಶಬೀರಮ್ಮ ಡಾಲಾತ್ ಅವರಿಗೆ, ಶಬೀರಮ್ಮ ಡಾಲಾತ್ ಅವರಿಗೆ, ಚಂದ್ರಕಾಂತ್ ನಾಯ್ಕ್ ಸರ್ಗೆ, ಚಂದ್ರಕಾಂತ್ ನಾಯ್ಕ್ ಸರ್ ಅವರಿಗೆ, AICC ಹ್ಯೂಮನ್ ರೈಟ್ಸ್ ಗೆ, AICC ಹ್ಯೂಮನ್ ರೈಟ್ಸ್ ಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ವೀರೇಂದ್ರ ಪಾಲ್ ಅವರಿಗೆ, MB ಪಾಟೀಲ್ ಅವರಿಗೆ, ಚಂದ್ರಕಾಂತ್ ನಾಯಕ್ ಅವರಿಗೆ, ಕರ್ನಾಟಕ ರಾಜ್ಯ ಅಧ್ಯಕ್ಷ ಚಂದ್ರಕಾಂತ್ ನಾಯಕ್ ಅವರಿಗೆ, ಕರ್ನಾಟಕ ರಾಜ್ಯ ಅಧ್ಯಕ್ಷ ಚಂದ್ರಕಾಂತ್ ನಾಯಕ್ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ
ಯಾವ ಸರ AICC ಹ್ಯೂಮನ್ ರೈಟ್ಸ್ ಜಿಲ್ಲಾ ಖಜಾಂಚಿಯಾದ ಶ್ರೀ ಹಮೀದ್ ಇನಾಮ್ದಾರ್ ಇಂಜಿನಿಯರ್ ಅವರು ಸನ್ಮಾನ ಮಾಡಬೇಕಂತ ಕೋರುತ್ತೇನೆ. ಇನ್ನೊಬ್ಬರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಅಶ್ಫಾಕ್ ಜಗೀದಾರ್ ಇವರು ಸನ್ಮಾನ ಮಾಡಲು ಕೋರ್ತೇನೆ. ನಮ್ಮ ಜಿಲ್ಲಾ ಕಾರ್ಯದರ್ಶಿಯಾದ ಖಾಜಾ ಮುಂದಾಪುರ್ ಇವರು ಸನ್ಮಾನ ಮಾಡಲು ಕೋರ್ತೇನೆ. ಜಿಲ್ಲಾ ಕಾರ್ಯದರ್ಶಿಯಾದ ಮತ್ತು ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ಸಿಂಗೀರ ಸರ್ ಅವರು ಸನ್ಮಾನ ಮಾಡಲು ಕೋರ್ತೇನೆ. ರಾಶಿ ಸಿಂಗೀರ ಸರ್. ನಮ್ಮ ಜಿಲ್ಲೆಯ ಹಿರಿಯ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ನಬೀಸಾ ಮುಲ್ಲಾ ಅವರು ಸನ್ಮಾನ ಮಾಡಬೇಕಂತ ಕೋರುತ್ತೇನೆ. ಇನ್ನೊಬ್ಬರು ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ವಿಜಯಕುಮಾರ್ ಜಾಧವ್ ಅವರು ಇವರು ತಾವು ನಮ್ಮ ರಾಜ್ಯಾಧ್ಯಕ್ಷರಾದ ಚಂದ್ರಕಾಂತ್ ನಾಯ್ಕ ಅವರಿಗೆ ಸನ್ಮಾನ ಮಾಡಲು ಕೋರುತ್ತೇನೆ. ಜಿಲ್ಲಾ ಸೆಕ್ರೆಟರಿ ಸನ್ಮಾನ सिंगल का हाँ खाजा वीडियो ऐसा वैसा नहीं सर हो गया ऑफिस में इसको डायरेक्ट कर दो. 1 मिनट का था ना टीवी दे देंगे. फोटो काढा अरे फोटो काढो बाहर वीडियो करेंगे. जिल्हा ಕಾರ್ಯದರ್ಶಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.